ಹಾಯ್, ವೆಲ್ಕಮ್ ಟು RG ವ್ಲಾಗ್ಸ್. ಇವತ್ತು ಈಸಿಯಾಗಿ 5 ಮಿನಿಟಲ್ಲಿ ಹೇಗೆ ಪೈನಾಪಲ್ ಜ್ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಮಾಡೋಣ. ಪೈನಾಪಲ್ ಸ್ವೀಟ್ ಆಗಿದೆ. ಕೇಳ್ತಿದ್ದಾರೆ ಮಮ್ಮಿ ಜ್ಯೂಸ್ ಮಾಡು ಹಾಗಾಗಿ ಇವತ್ತು ಸ್ಕೂಲಿಂದ ಬರೋಷ್ಟೊತ್ತಿಗೆ ಆರ್ಡರ್ ಮಾಡಿಟ್ಟು ಹೋಗಿದ್ಲು. ಹಾಗಾಗಿ ಮಾಡ್ತಿದ್ದೀನಿ. ಬಂದ ತಕ್ಷಣ ಇದನ್ನೇ ಕೇಳೋದಿಲ್ಲ, ಮಮ್ಮಿ ಜ್ಯೂಸ್ ಮಾಡ್ತೀಯ ಅಂತ ಹೇಳಿ. ಸಿಪ್ಪೆನೆಲ್ಲ ತಗೊಂಡು ಗಡ್ಡೆ ಇರುತ್ತಲ್ಲ, ಇದನ್ನು ತೆಗಿಬೇಕು. ಈ ಥರ ಬರುತ್ತೆ. ಒಂದ್ಸಲ ಮನೆಗೆ ಪೈನಾಪಲ್ ಜ್ಯೂಸ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಹಣ್ಣು ತಿನ್ನೋಕ್ಕೆ ಏನು ವಿಶೇಷತೆ ಅಂತ ಅಂದರೆ, ಶೀತ ಕಫ ಯಾರಿಗೆ ಜಾಸ್ತಿ ಆಗಿರುತ್ತೆ ನೋಡಿ, ಅವರು ಪೈನಾಪಲ್ನ ತಿನ್ನೋದ್ರಿಂದ ಅವರಿಗೆ ಗಂಟಲು ನೋವು ಕಫ ಬೇಗ ಕಡಿಮೆ ಆಗುತ್ತೆ. ಡೈಲಿ 1 ಪೀಸ್ ಆದರೂ ಅಟ್ಲೀಸ್ಟ್ ತಿನ್ನಬೇಕು. ಈ ಥರ ಒಂದು 3 ಡೇಸ್ ನೀವು ಮಾಡಿದ್ರೆ ಬೇಗ ನಿಮ್ಮ ಕಫ ಎಲ್ಲ ಆರಾಮಾಗುತ್ತೆ. ಅಷ್ಟು ಹಣ್ಣು ಈ ಥರ ಹೆಚ್ಚಾಗಿ ಅಷ್ಟು ಹಣ್ಣು ಹೆಚ್ಚಿ ಇಷ್ಟು ಹಣ್ಣಲ್ಲಿ ಏನಿಲ್ಲ ಅಂದರೂ ಒಂದು 4 ಗ್ಲಾಸ್ ಜ್ಯೂಸ್ ಆಗುತ್ತೆ. ಬನ್ನಿ ಮಿಕ್ಸಿ ಮಾಡೋಣ. ಈಗ ಕಟ್ ಮಾಡಿರೋ ಎಲ್ಲ ಹಣ್ಣು ಹಾಕ್ತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ತಿದ್ದೀನಿ. 3 ಸ್ಪೂನ್ ಸಾಕು. ಈಗ ಮಿಕ್ಸಿ ಮಾಡಿ ಬರೋಣ. ಈಗ ನೈಸಾಗಿ ಹಣ್ಣನ್ನು ರುಬ್ಬಿದ್ದೇನೆ. ಈ ಕಡೆ ಒಂದು ಬೌಲ್ ತೊಗೊಂಡಿದ್ದೀನಿ. ಈಗ ಈ ಬೌಲಲ್ಲಿ ಹಣ್ಣನ್ನು ಜ್ಯೂಸನ್ನ ಸೋಸೋಣ. ಈಗ ಈ ಥರದೊಂದು ಜಾಲರಿ ತೊಗೊಂಡು ರುಬ್ಬಿಟ್ಟಿರೋ ಮಿಶ್ರಣ ಇದಕ್ಕೆ ಹಾಕೋಣ. ಈಗ ಚೆನ್ನಾಗಿ ಕಲಸಿದ್ರೆ ಕೆಳಗೆ ಚೆನ್ನಾಗಿ ಜ್ಯೂಸ್ ರೆಡಿ ಆಗಿರುತ್ತೆ. ಕೆಳಗೆ ಚೆನ್ನಾಗಿ ಬೌಲಲ್ಲಿ ಜ್ಯೂಸ್ ರೆಡಿ ಇದೆ.